ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಜಾಗತಿಕ ವಿಶ್ಲೇಷಕ ಎಚ್.ಎಸ್. ಪ್ರಭಾಕರ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ಆರ್ಥಿಕ ತಜ್ಞ ಮುರಳೀಧರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಾಯುಸೇನೆಯ ನಿವೃತ್ತ ಅಧಿಕಾರಿ ಮೋಹನ್ ಚಿತಲೆ ಅವರ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಭೂಸೇನೆಯ ನಿವೃತ್ತ ಕರ್ನಲ್ ಪಿ.ವಿ. ಹರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶುರು ಮಾಡೋಣ, ಮಾತುಕತೆ ಆರಂಭಿಸೋಣ. ಎಚ್.ಎಸ್. ಪ್ರಭಾಕರ್ ಅವರಿಂದ ನಾನು ಶುರು ಮಾಡ್ತೀನಿ. ಸರ್, ಈಗ ಏಕಪಕ್ಷೀಯ ಅನಿರ್ದಿಷ್ಟಾವಧಿ ಯುದ್ಧ ವಿರಾಮ ವಿಸ್ತರಣೆಯಾಗಿದೆ. ಏನು ಕಾರಣ ಇದಕ್ಕೆ? ತಾವು ಯಾವ ರೀತಿ ನೋಡ್ತೀರಿ ಇದನ್ನು? ನೀವು ಇಷ್ಟೊತ್ತು ನೀಡಿದ ವಿವರಣೆಯನ್ನು ನಾನು 4 ಪದದಲ್ಲಿ ಉಪಯೋಗಿಸ್ತೇನೆ. ಬ್ಯಾಟಲ್ ಫೀಲ್ಡ್ ಟು ಡಿಪ್ಲೊಮಸಿ. ಇಷ್ಟೇ ಅದು, ಬ್ಯಾಟಲ್ ಫೀಲ್ಡ್ ಟು ಡಿಪ್ಲೊಮಸಿ. ಈ ನಡುವೆ ಏನು ನಡೀತಾ ಇದೆ ಅಂದರೆ, ಎಲ್ಲರಿಗೂ ಇಲ್ಲಿ ತನಕ ನೋಡೋಕ್ಕೆ ಕೇಳೋಕ್ಕೆ ಸಿಕ್ಕಿರೋದು, ಎಷ್ಟೇ ಸೀಸ್ ಫೈರನ್ನು ಅನೌನ್ಸ್ ಮಾಡಿದ್ರೂ ಕೂಡ ಅಮೇರಿಕ ಕಡೆಯಿಂದ ಅದು ಜಾರಿ ಇರೋವಾಗಲೇ ಜೊತೆಯಲ್ಲೇ ಅಟ್ಯಾಕ್ಸ್ ಕೂಡ ನಡೀತಾನೆ ಇದೆ. ಅದು ಇಸ್ರೇಲ್ನಿಂದ ಲೆಬನಾನ್ ದಕ್ಷಿಣ ಭಾಗದಲ್ಲಿ ಇರ್ಬೋದು, ಅಮೇರಿಕ ಇಸ್ರೇಲ್ ಕಡೆಯಿಂದ ಇರಾನಿನ ಮೇಲೆ ಸುತ್ತಮುತ್ತಲ ಪ್ರದೇಶದ ಮೇಲೆ ಕೂಡ ಇದು ಇರ್ಬೋದು. ಇದು ಹೇಗೆ ತಗೊಂಡ್ರು ಯುದ್ಧ ಆರಂಭ ಆಗಿ 54ನೇ ದಿವಸ ಇವತ್ತು. ಇನ್ನೂ ಮಾತುಕತೆನೂ ಸಕ್ಸಸ್ ಆಗಿಲ್ಲ. ಯುದ್ಧ ಕೂಡ ಒಂದು ಸ್ಥಿತಿಗೆ ಬಂದು ನಿಂತಿದೆ, ಅಷ್ಟೇ ಹೊತ್ತು ಸಂಪೂರ್ಣವಾಗಿ ಕೊನೆಗೊಂಡಿಲ್ಲ. ಈ ನಡುವೆ ಕೊನೆಗಾಣಿಸೋದಕ್ಕೆ ಏನು ದಾರಿ? ಮಾತುಕತೆ ಒಂದೇ. ನೀವು ಇಲ್ಲಿವರೆಗೆ ವಾರ್ ಹಿಸ್ಟ್ರಿಯನ್ನು ನೋಡಿದ್ರೆ ಯಾವುದೇ ಕಾಲಘಟ್ಟದಲ್ಲಿ ಇರ್ಬೋದು, ಯಾವುದೇ ದೇಶಗಳ ನಡುವೆ ಇರ್ಬೋದು, ಅದು ಕೇವಲ ಸಂಧಾನದಿಂದ ಮಾತ್ರ ಕೊನೆ ಸಾಧ್ಯವಾಗಿರುವಂಥದ್ದು. ಹೀಗೆ ಇರುವಾಗ ಈ ಯುದ್ಧ ಎಕ್ಸೆಪ್ಷನಲ್ ಅಲ್ಲ, ಅಪವಾದವಲ್ಲ. ಇದು ಕೂಡ ಅದೇ ಒಂದು ಪ್ಯಾಟ್ರನ್ನಲ್ಲಿ ಸಾಗ್ತಾ ಇರುವಂಥದ್ದು. ಇಲ್ಲಿ ಏನು ಮುಖ್ಯವಾಗಿ ಅಂದರೆ, ಎರಡೂ ಪಕ್ಷಗಳು, ಮುಖ್ಯವಾಗಿ ಇರಾನ್ ವರ್ಸಸ್ ಅಮೇರಿಕ ಮತ್ತು ಇಸ್ರೇಲ್, ಇವರ ಮೂರು ತಮ್ಮ ಏನು ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಕೊಂಡು ಸ್ವಲ್ಪವನ್ನು ಅಲ್ಲಾಡಿಸ್ದೇನೆ, ಬಿಗಿಯನ್ನು ಕಡಿಮೆ ಮಾಡ್ದೇನೆ ಮುಂದುವರಿತಾ ಇದ್ದಾರಲ್ಲ, ಇದು ಒಂದು ರೀತಿಯಲ್ಲಿ ಸ್ವಪ್ರತಿಷ್ಠೆ ಕೂಡ 16ರಿಂದ 32 ಬಾರಿ ಹೆಚ್ಚು ಪಟ್ಟಿನಲ್ಲಿದೆ. ಇಲ್ಲದೇ ಇದ್ರೆ ಟ್ರಂಪ್ ಕಡೆಯಿಂದ ನೋಡಿ, ಸೂಪರ್ ಪವರ್ ಅವರು, ಮಿಲಿಟರಿ ಪವರ್ ಇದೆ, ಇಕನಾಮಿಕ್ ಪವರ್ ಇದೆ, ಪೊಲಿಟಿಕಲ್ ಪವರ್ ಇದೆ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಒಳಗಡೆ ನುಗ್ಗಿ ಅಲ್ಲಿ ಡೊಮೆಸ್ಟಿಕ್ ಇಂಟರ್ಫಿಯರೆನ್ಸ್ ಮಾಡ್ತಾ ಇದ್ದಾರೆ. ಪೊಲಿಟಿಕಲ್ ಇರ್ಬೋದು, ಇಕನಾಮಿಕ್ ಇರ್ಬೋದು, ಯಾವುದರಲ್ಲಿಯೇ ಇರ್ಬೋದು. ಅಂತಹ ಶಕ್ತಿ ಹೊಂದಿರತಕ್ಕಂಥ ರಾಷ್ಟ್ರ ಕೇವಲ 6 ವಾರದಲ್ಲಿ ಮಾತ್ರ ಇದನ್ನು ಮುಗಿಸ್ತೀನಿ ಅಂತ ಪ್ರೆಸಿಡೆನ್ಷಿಯಲ್ ಸ್ಟೇಟ್ಮೆಂಟೇ ದಿನ ಮೊದಲಿನಿಂದಾನು ರಿಪೀಟ್ ಮಾಡ್ತಾನೆ ಇರುವಾಗ ಇದು ಸಾಧ್ಯವಾಗಲೇ ಇಲ್ಲ. ಈಗ 8ನೇ ವಾರಕ್ಕೆ ಬಂದಿದ್ದೀವಿ. ಹೌದು. ಇಷ್ಟು ಕಷ್ಟದಲ್ಲಿ ಇರುವಾಗ ಅಮೇರಿಕ ಹೇಗಿದ್ರು ಎಲ್ಲ ಸಂಧಾನ ಮಾತುಕತೆ, ಅಮೇರಿಕ ಅಂತ ಮಾತ್ರ ಹೇಳ್ಬೋದು, ಅಮೇರಿಕ ಆಗಲಿ, ಇರಾನ್ ಆಗಲಿ, ಪಾಕಿಸ್ತಾನದಾಗಲಿ, ಅಥವಾ ಮುಂದೆ ಬೇರೆ ಯಾವುದೇ ಒಂದು ವೇದಿಕೆಯಲ್ಲೇ ಆಗಲಿ, ಇದು ಒಂದು ಸಂಧಾನ, ಒಂದು ಶಾಂತಿ ಸ್ಥಾಪನೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದರೆ ಎರಡೂ ಕಡೆಯಿಂದ ಸ್ವಲ್ಪ ಡಿಮಾಂಡ್ಗಳನ್ನು, ಅದರ ಏನೋ ಒಂದು ಗತಿ ಇದೆ. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸರ್. ನಿನ್ನೆ ಸಂಜೆಯವರೆಗೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡ್ತಾ ಇದ್ದಂಥ ಧ್ವನಿ ಹೆಂಗಿತ್ತು ಅಂತಂದ್ರೆ, ಒಪ್ಪಂದವನ್ನು ಒಪ್ಪಿಕೊಳ್ಳಲೇಬೇಕು, ಒಪ್ಪಂದಕ್ಕೆ ಬರಲೇಬೇಕು, ಇಲ್ಲ ಅಂತಾದ್ರೆ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಅವರು ಏಕಪಕ್ಷೀಯವಾಗಿ ಅನಿರ್ದಿಷ್ಟಾವಧಿ ಯುದ್ಧ ವಿರಾಮವನ್ನು ವಿಸ್ತರಣೆ ಮಾಡ್ತಾರೆ, ಪಾಕಿಸ್ತಾನದ ಮನವಿಯ ಕಾರಣಕ್ಕಾಗಿ ಅನ್ನುವಂಥ ಕಾರಣ ಕೊಡ್ತಾರೆ. ಅಂದರೆ ಅಮೆರಿಕದ ಅಧ್ಯಕ್ಷರಿಗೆ ಇದು ಬೇಕಿತ್ತು, ಪಾಕಿಸ್ತಾನವನ್ನು ಬಳಸಿಕೊಂಡು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದಾ ಹೇಗೆ? ಇಲ್ಲ, ಪಾಕಿಸ್ತಾನವನ್ನು ಬಳಸ್ಕೊಂಡಿರೋದು ಅಂತ ನಾವಿಲ್ಲಿ ಹೇಳಬಾರ್ದು. ಯಾಕೆಂದರೆ ಟ್ರಂಪ್ ಅವರ ಅಧಿಕಾರಿ ವರ್ಗ ಏನಿದೆ, ಇನ್ಕ್ಲೂಡಿಂಗ್ ಪೆಂಟಗನ್ನು, ಇನ್ಕ್ಲೂಡಿಂಗ್ ಪೀಟ್ ಹೆಗ್ಸೆಟ್ ಪ್ಲಸ್ ಹಿಸ್ ಟೀಮ್, ಅಲ್ಲಿ ಏನು ಅಂದರೆ ಈಗ 2 ದಿನದ ಕೆಳಗಡೆನೆ ಟ್ರಂಪ್ ಇದನ್ನು ಸ್ವಲ್ಪ, ಅಂದರೆ ದೀರ್ಘಕಾಲ ಅಥವಾ ಅನಿಶ್ಚಿತ ಕಾಲ ಅಂತ ಹೇಳಿರಲಿಲ್ಲ, ಇದು ವಿಸ್ತರಣೆ ಆಗುವಂಥ ಚಾನ್ಸಸ್ಸು ಅತಿಯಾಗಿದೆ, 80ರಿಂದ 90% ಅಂತ ಗೊತ್ತಾಯಿತು, ಲೀಕ್ ಆಗಿತ್ತಂಥ ಇನ್ಫಾರ್ಮೇಷನ್. ಇದು ರೈಟರು ಅನೌನ್ಸ್ ಕೂಡ ಮಾಡಿಬಿಡ್ತು. ಈಗ ಟ್ರಂಪ್ಗೆ ಗೊತ್ತಿಲ್ಲದೆ ಇರೋವಂಥದ್ದು, ಟ್ರಂಪೇ ತೀರ್ಮಾನ ಮಾಡಿಲ್ಲದೆ ಇರುವಂಥದ್ದು ರೈಟರ್ಗೆ ಹೋಗಿ ಅದು
ಕೆಲವ ಖಾಸಗಿ ಒಡೆತನದಲ್ಲಿ ಅಥವಾ ಖಾಸಗಿ ಅಧಿಕಾರಿಗಳಿಗೆ ಪರಿಚಯವಾಗಿರ್ತಕ್ಕಂಥ ಡಿಸಿಷನ್ನು ಇದು ಯಕ್ಷ ಪ್ರಶ್ನೆ ಅಲ್ವೇ? ಟ್ರಂಪ್ಗೆ ಗೊತ್ತಿತ್ತು ಮಾಡ್ತಾರೆ ಅಂತ, ಅವರ ಅತಿ ಹತ್ತಿರದ ವರ್ಗಕ್ಕೂ ಕೂಡ ಪರಿಚಯ ಇತ್ತು. ಇಲ್ಲಿ ಮುಖ್ಯವಾಗಿ ಏನು ಅಂದ್ರೆ ಇರಾನ್ ಅತಿ ಬಲವಾಗಿ ಒಂದು ಪಟ್ಟು ಹಿಡ್ಕೊಂಡು ಕೂತಿತ್ತು. ನೋಡಿ, ನೀವು ಬಲವಂತದಿಂದ ನಮ್ಮನ್ನ ಈ ಶಾಂತಿ ಸಂಧಾನಕ್ಕೆ ಸೈನ್ ಹಾಕ್ಸೋದಕ್ಕೆ ಸಾಧ್ಯ ಇಲ್ಲ. ನೀವು ಯುರೇನಿಯಂ ಅದರ ಡಸ್ಟ್ ನ ತೆಕ್ಕೊಂಡು ಹೋಗ್ತೀವಿ ಅಂತಿದ್ರೆ ಆ ಮಾತುಕತೆಗೆ ನಾವು ಒಪ್ಪೋದೇ ಇಲ್ಲ. ಹೋರ್ಮುಜ್ ಯಾವತ್ತೂ ನಾವು ಬಂಧ ಮುಕ್ತ ಮಾಡೋಕ್ತಾರೆ ಇದೆ. ನೀವು ಹೊರಗಡೆ ಪ್ರದೇಶದಲ್ಲಿ ಬಂದು ಅರೇಬಿ ಸಮುದ್ರದಿಂದ ಅಲ್ಲಿ ಗಲ್ಫ್ ಆಫ್ ಓಮನ್ ಕಡೆಗೆ ಹೋಗೋ ಜಾಗದಲ್ಲಿ ಎಲ್ಲ ತಡೆ ಹಿಡ್ಕೊಂಡಿದ್ದೀರಾ. ನಾವು ಬಿಟ್ರು ನೀವು ಬಿಡ್ತಾ ಇಲ್ಲ. ಇಲ್ಲಿ ಬ್ಲಾಕೇಡ್ ಮಾಡಿರೋದು ನೀವು, ನಾವಲ್ಲ. ಅದನ್ನು ನೀವು ತೆರವುಗೊಳಿಸಿ, ಅಲ್ಲಿವರೆಗೂ ಮಾತುಕತೆ ಸಾಧ್ಯ ಇಲ್ಲ ಅಂತ 2-3 ರೀತಿಯಾದಂಥ ಪಟ್ಟನ್ನು ಹಿಡ್ಕೊಂಡು ಬಿಗಿಯಾಗಿ ಕೂತಿದ್ರು ಅವರ ಪೊಸಿಷನ್ನಲ್ಲಿ. ಆದರೆ ಪಾಕಿಸ್ತಾನ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಮುನೀರ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗಲಿಲ್ಲ. ಅವರು ಏನು ಹೇಳಿದ್ರು ಅಂದರೆ, ನೀವು ಸೀಸ್ ಫೈರನ್ನು ಅನೌನ್ಸ್ ಮಾಡಿ ಅಂತ ಒಂದು ರೆಕಮೆಂಡೇಶನ್, ಬೇರೆ ರೆಕಮೆಂಡೇಶನ್ಗಳ ಜೊತೆ ಇದು ಒಂದು ರೆಕಮೆಂಡೇಶನ್ ಅಷ್ಟೇ, ಪ್ರಮುಖವಾದ ನಂಬರ್ 1 ರೆಕಮೆಂಡೇಶನ್ ಆಗಿರಲಿಲ್ಲ ಪಾಕಿಸ್ತಾನದ ಕಡೆಯಿಂದ. ಇಲ್ಲಿ ಏನಾಗಿದೆ ಅಂದರೆ, ಪಾಕಿಸ್ತಾನ ಒಂದು ವೇದಿಕೆ ಅತಿಯಾಗಿ ಸಜ್ಜಾಗಿತ್ತು, ಒಂದು ರೀತಿ ಆತ್ಮವಿಶ್ವಾಸ ಕೂಡ ಅತಿಯಾಗೇ ಇತ್ತು. ಇಲ್ಲಿ ನಡೆಯುತ್ತೆ ಮುಂದಿನ ಸುತ್ತಿನ ಮಾತುಕತೆ, ಹೆಂಗಿದ್ರು ಫುಲ್ ಕ್ರೆಡಿಟ್ ಪಾಕಿಸ್ತಾನ ಅನ್ನೋ ರೀತಿನಲ್ಲಿ ಆಗಿತ್ತು. ಮೈ ಬಡ್ಡೀಸ್ ಮುನೀರ್ ಅಂತಾರೆ, ಮೈ ಬಡ್ಡಿ ಶರೀಫ್ ಅಂತಾರೆ. ಇಷ್ಟೆಲ್ಲ ಇರುವಾಗ ಪಾಕಿಸ್ತಾನಕ್ಕೂ ಒಂದು ರೀತಿಯಲ್ಲಿ ಗರಿಕೆ ಎದುರದಂತಾಗಿತ್ತು. ಅಲ್ಲಿಯ ಎಲ್ಲ ಸುತ್ತಮುತ್ತಲ ವಾತಾವರಣ ಸಂಪೂರ್ಣವಾಗಿ ತಯಾರಾಗಿತ್ತು. ಅಮೆರಿಕ ಕಡೆಯಿಂದ ಒಂದು ಸೆಕ್ಯೂರಿಟಿ ಟೀಮು, ಸಪೋರ್ಟಿಂಗ್ ಸ್ಟಾಫು ಕೂಡ ಇಳಿದಾಗಿತ್ತು. ಕೇವಲ 3 ಉಚ್ಚ ಮಟ್ಟದ ಅಧಿಕಾರಿಗಳು ಹೋಗಿರಲಿಲ್ಲ. ಯಾರ್ಯಾರು? VP ಅಂದ್ರೆ JD ವ್ಯಾನ್ಸ್ ಹೋಗಿರಲಿಲ್ಲ, ವಿಟ್ಕಾಫ್ ಹೋಗಿರಲಿಲ್ಲ, ಕೃಷ್ಣರ್ ಹೋಗಿರಲಿಲ್ಲ. ಇವ್ರುಗಳು ಹೊರಡಬೇಕಾಗಿತ್ತು. ಟ್ರಂಪ್ ವಾಷಿಂಗ್ಟನ್ನಲ್ಲಿಯೇ ಒಂದೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅನೌನ್ಸ್ ಮಾಡಿದ್ರು, ಈ ದಿನ ನಮ್ಮ ಈ 3 ಅಧಿಕಾರ ನೇತೃತ್ವದಲ್ಲಿ ನಮ್ಮ ಟೀಮ್ ಹೋಗ್ತಾ ಇದೆ ಅಂತ ಅನೌನ್ಸ್ ಮಾಡಿದ್ರು. ಅಲ್ಲಿ ಎಲ್ಲಾನು ವೈಟ್ ಹೌಸಲ್ಲೇ 24 ಅವರ್ಸ್ ಕ್ಯಾಂಪ್ ಮಾಡ್ಕೊಂಡಿದ್ದಾರೆ ಈ 3 ಜನ. ಲಗೇಜ್ ಕೂಡ ರೆಡಿ ಆಗಿತ್ತು. ಏರ್ಪೋರ್ಟಿಗೆ ಹೋಗೋ ಬದಲು ಎಲ್ಲಿಯೋ ಬೇರೆ ಕಡೆ ಕ್ಯಾಂಪ್ ಮಾಡಿದ್ದವರು ವೈಟ್ ಹೌಸ್ಗೆ ವಾಪಸ್ ಬಂದಿದ್ದಾರೆ. ಅವರ ಇದ್ರ ಜೊತೆ, ಯಾವುದೋ ಎಂಟೂರೇಜ್ ಜೊತೆ ಇವರು ವೈಸ್ ಪ್ರೆಸಿಡೆಂಟು. ಹಾಗಾಗಿ ಹೋಗ್ತಾರೋ ಇಲ್ವೋ, ಒಂದು ನಿಶ್ಚಯನೇ ಸರಿಯಾಗಿ ಆಗದೇ ಇದ್ದರೆ ಯುದ್ಧ ಕಾಲದಲ್ಲಿ ಸಂಧಾನ ಮಾತುಕತೆಗೆ ಅದು ನೋಡಿ, ಇರಾನ್ನವರು ಹೋಗಲ್ಲ ಅಂಥೇಳಿ ಅಮೆರಿಕ ಬಂದು ಇಳಿದ ಮೇಲೆ ಹೊರಟ್ರೂ ತಲುಪ್ಬೋದು. ಕೇವಲ 2.5 ಗಂಟೆ ಅವರಿಗೆ ಪ್ರಯಾಣ ಸಮಯ ಅಷ್ಟೇ ತೆಹರಾನ್ನಿಂದ ಇಸ್ಲಾಮಾಬಾದಿಗೆ. ಆದರೆ ವಾಷಿಂಗ್ಟನ್ನಿಂದ ಇವರು ಬರಬೇಕಲ್ಲ ಇಸ್ಲಾಮಾಬಾದಿಗೆ, ಅತಿಯಾದ ಸಮಯ ಹಿಡಿಯುತ್ತೆ. ಅಷ್ಟೊಂದು ಜನ ಬರಬೇಕು, ಮತ್ತು ಇವರಿಗೆ ಎಸ್ಕಾರ್ಟ್ ಪ್ಲೈನ್ಸ್ ಬೇರೆ ಬರಬೇಕು. ಅದು ತಯಾರಿನೇ ಆಗಿಲ್ಲ, ಹೊರಡೋ ನಿಶ್ಚಯನೇ ಇಲ್ಲ. ಇರಾನ್ ಹೀಗೆ ಕೂತ್ಕೊಂಡಿದ್ದಾರೆ ಅಂತ ಇರುವಾಗ ಅಮೆರಿಕ ಕಡೆಯಿಂದ ಯಾವ ರೀತಿಯಾದಂಥ ಒಂದು ಘೋಷಣೆ ಆಗದೇ ಇದ್ರೆ ಎಂಥ ಅನುಮಾನ ಮಾತ್ರ ಅಲ್ಲ, ಅವಮಾನ ಕೂಡ ಹೋಗದೇ ಇರೋದ್ರಿಂದ ಆ ಮೀಟಿಂಗು ಸ್ಥಗಿತಗೊಂಡಿದ್ರಿಂದ ಈಗ ಏನಾಗಿದೆ, ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಅಂದರೆ ವಾಪಸ್ಸು ಮಾತುಕತೆಗೆ ಹೋಗಬೇಕು. ಎಲ್ಲಿ ಯಾವಾಗ ಗೊತ್ತಿಲ್ಲ. ಈಗ ಒಂದು ಯುದ್ಧ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ, ಎಷ್ಟು ಸಮಯ ಅಂತ ತಿಳಿಸಿಲ್ಲ. ಈ ನಡುವೆ ಇನ್ನೊಂದು ಕಡಿಮೆ ಸರ್ಕ್ಯುಲೇಟ್ ಆಗಿರ್ತಕ್ಕಂಥ ಮಾಹಿತಿ ಇರಾನ್ ಸರ್ಕಾರದಿಂದ ಏನು ಅಂದರೆ, ಈ ಒಂದು ಸಮಯ ಏನಿದೆ ಕದನ ವಿರಾಮ, ಇಲ್ಲಿ ವಿ ವಿಲ್ ಯುಟಿಲೈಸ್ ಇಟ್ ಫುಲ್ಲಿ ಫಾರ್ ರೀಟೂಲಿಂಗ್ ಅವರ್ ಎಕ್ವಿಪ್ಮೆಂಟ್ಸ್. ಎಸ್, ಅದ್ರ ಬಗ್ಗೆ ಮಾತನಾಡೋಣ ಸರ್. ನಾನು ಮೋಹನ್ ಚಿತ್ತಾಲೆ ಅವರನ್ನ ಆಡ್ ಮಾಡ್ತೀನಿ. ಮೋಹನ್ ಚಿತ್ತಾಲೆ ಅವರೇ, ನಿನ್ನೆವರೆಗೆ ಬೇರೆ ದಾಟಿ ಇತ್ತು, ಇವತ್ತು ದಾಟಿ ಬದಲಾಗಿದೆ, ಶೈಲಿ ಬದಲಾಗಿದೆ. ಪಾಕಿಸ್ತಾನದ ಮನವಿಯ ಕಾರಣಕ್ಕಾಗಿ ಕದನ ವಿರಾಮ ವಿಸ್ತರಣೆ ಮಾಡ್ತಾ ಇದ್ದೀವಿ ಅಂತ ಹೇಗೆ ನೋಡ್ತೀರಿ ಇದನ್ನ, ಅಮೆರಿಕದ ಅಧ್ಯಕ್ಷರ ಹೇಳಿಕೆಯನ್ನ? ರಕ್ಷಿತ್, ಗುಡ್ ಮಾರ್ನಿಂಗ್. ನಾ ಮಾತಾಡೋಕ್ಕಿಂತ ಮುಂಚೆ ಪೆಹಲ್ಗಾಮ್ನಲ್ಲಿ ನಮ್ಮ ವನಿತೆ ಯಾರು ಪರ್ಯಟಕರಿದ್ದರು ಅವರನ್ನು ಕೊಂದು ಹಾಕಿದ ಆತಂಕವಾದಿಗಳಿಗೆ, ಆ ಎಲ್ಲ ಪರ್ಯಟಕರಿಗೆ ನನ್ನ ಶ್ರದ್ಧಾಂಜಲಿ. ಅದೇ ಥರ ಅಲ್ಲಿಯ ಏನು ಆ ವಿಧವೆಗಳಾಗಿದ್ದರು, ಆ ವಿಧವೆಗಳನ್ನು ಭಗವಂತ ಧೈರ್ಯ ತುಂಬಲಿ ಅಂತ ಭಗವಂತನಲ್ಲಿ ಬೇಡ್ಕೋತಾ ಇದ್ದೇನೆ. ಇದರ ಪ್ರತ್ಯುತ್ತರವಾಗಿ ಭಿಕಾರಿ ಪಾಕಿಸ್ತಾನವನ್ನು ಹೆಂಗೆ ಮುಟ್ಟು ನೋಡೋ ಹಾಗೆ ನಮ್ಮ ಭಾರತೀಯ ಸೇನಾ ಕೆಲಸ ಮಾಡಿ ಆ ಭಿಕಾರಿ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಮುಖಾಂತರ ಪರ್ಸಿಷನ್ ಅಟ್ಯಾಕ್ ಮಾಡಿ ಅಲ್ಲಿಯ ಟೆರರಿಸ್ಟ್ ಏನು ಕೊಂದು ಹಾಕಿದ್ರಲ್ಲ, ಅದು ನನ್ನ ಆಸ್ ಎ ಎಕ್ಸ್ ಸರ್ವಿಸ್ಮನ್ ನನ್ನ ಒಂದು ಬಿಗ್ ಸಲ್ಯೂಟ್.
Yes. ನಿಮ್ಮ ವಿಷಯಕ್ಕೆ ಬಂದಾಗ ಹ್ಮ್ ಟಾಕ್ಸ್ ಫಾರ್ ಡಿಸ್ಅಗ್ರಿಮೆಂಟ್ ಇಸ್ ಅ ಟಾಕ್ಸ್ ಫಾರ್ ಆನ್ ದ ಟೇಬಲ್ ಅಂತ ಆಗ್ತಾ ಇದೆ. ಟೇಬಲ್ನಲ್ಲಿ ಮುಖಾಮುಖವಾಗಿ ಮಾತಾಡೋದು, ಟೇಬಲ್ ತೆಳಗಡೆ ಒಬ್ರಿಗೊಬ್ರು ಒದ್ದಾಡೋದು, ಕಾಲೇ ಒದೆಯೋದು, ಇದು ಆಗ್ತಾ ಇದೆ. ಮತ್ತು ಅದೇನು ಪಿಂಜರೇವಾಲಿ ಮುನಿಯಾ ಇದ್ದಾಳಲ್ಲ, ಪಿಂಜರೇವಾಲಿ ಮುನಿಯಾ ಅಂದರೆ ಮುನಿಯರಿಗೆ ನಾನು ಪಿಂಜರೇವಾಲಿ ಮುನಿಯಾ ಅಂತ ಹೇಳ್ತಾ ಇದ್ದೇನೆ. ಅವರು ಈಗ ಸಂಧಾನದ ಪ್ರಕ್ರಿಯೆನ ನಡೆಸಿದ್ರು. ಜಾಣರಾಗಿದ್ದರೆ ಅವರು ಸಂಧಾನವನ್ನು ಮುಂದೆ ಆಗಬಾರ್ದಾಗಿದ್ದು ಆಗಿದ್ದಾರೆ, ಅದನ್ನು ಫೇಲ್ ಆಗಿದೆ. ನೋಡಿ ರಕ್ಷಿತ್, ಒಂದು ಹೇಳ್ತೇನೆ, ಇದು ಡಿಸ್ಅಗ್ರಿಮೆಂಟ್ ಆಗಿದ್ದು ಮಾತುಕತೆ ಅಲ್ಲ, ಮಾತುಕತೆಯಿಂದ ಈ ಬಗೆಹರೋ ಲಕ್ಷಣನೇ ಇಲ್ಲ. ಇಂಡಿಯನ್ ಓಷನ್ನಲ್ಲಿ ಯಾವಾಗ ಇರಾನಿನ ಆಯಿಲ್ ಟ್ಯಾಂಕರನ್ನು ನೀವು ಕ್ಯಾಪ್ಚರ್ ಮಾಡ್ತೀರಂದರೆ ಬಾಡಿ ಲ್ಯಾಂಗ್ವೇಜ್ ಆಫ್ ಅಮೇರಿಕಾ ಈಸ್ ವೆರಿ ವೆರಿ ಕ್ಲಿಯರ್. ಕಮ್ 72 hours ಆರ್ 48 hours ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದೆ, ವರ್ಲ್ಡ್ ಕಪ್ ಫುಟ್ಬಾಲ್ ಇದೆ. ವರ್ಲ್ಡ್ ಕಪ್ ಫುಟ್ಬಾಲ್ ಈಸ್ ವೆಲ್ ವ್ಯೂಡ್ ಬೈ ಎಂಟೈರ್ ಇಂಟರ್ನ್ಯಾಷನಲ್ ವರ್ಲ್ಡ್. America will start bombarding like a hell and it will whitewash Iran. ಅದು ಆಗೋವರೆಗೂ ಸುಮ್ಮನೆ ನಾವು 54 ದಿವಸಗಳಿಂದ ಇಲ್ಲಿ ಮಾತುಕತೆ ಅಲ್ಲಿ ಮಾತುಕತೆ. ಸೊ ತಾವು ಹೇಳ್ತಾ ಇರೋದು ಈ ಅನಿರ್ದಿಷ್ಟಾವಧಿ ಯುದ್ಧ ವಿರಾಮದ ಹಿಂದೆ ಯುದ್ಧ ತೀವ್ರಗೊಳ್ಳುವಂತ ಅಪಾಯವೂ ಇದೆ ಅಂತ, ಯುದ್ಧ ತೀವ್ರಗೊಳ್ಳುತ್ತೆ ಅಂತ ಹೇಳ್ತಾ ಇರೋ ತಾವು. ಸರ್, ಸಾವಿರಾರು ಗಟ್ಟಲೆ ಅಮೆರಿಕನ್ ಸೈನಿಕರು ಹೋಗ್ತಾ ಇದ್ದಾರೆ. UAE will be utilized, Saudi Arabia will be utilized for Iran's demolition. ಮತ್ತು ನಾವು ನೋಡಿ ಸರ್, ಮಾತು ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕಾದ್ರೆ ಇದನ್ನ ಎಕನಾಮಿಕಲಿ ಭಾರತಕ್ಕೆ ಹೊಡ್ತಾ ಬಿದ್ದರೂ ಕೂಡ ಒನ್ಸ್ ಫಾರ್ ಆಲ್ ಇದರ ಸೊಲ್ಯೂಷನ್ ಬರ್ತದೆ. ಸೊಲ್ಯೂಷನ್ ಯಾಕೆ ಅಂತ ಹೇಳ್ತಾ ಇದ್ದೇನೆ ನೋಡಿ. ನಾವು ಅಯಾತುಲ್ಲಾ ಖೊಮೇನಿ ಅವರ ಶ್ರದ್ಧಾಂಜಲಿ ಬರೆದಿಲ್ಲ. ನಾವು ಅಯಾತುಲ್ಲಾ ಖೊಮೇನಿ ಅವರಿಗೆ ನಾವು ಅಲ್ಲಿ ಮೌನ ಆಚರಿಸಿಲ್ಲ. ಸ್ವಾಮಿ, ನಮ್ಮ ಹಡಗದ ಮೇಲೆನೆ ಇರಾನ್ ಅಟ್ಯಾಕ್ ಮಾಡ್ತು. ಎಲ್ಲಿ ಹೋಯ್ತದು ಇರಾನಿನ ಪ್ರೇಮ ಭಾರತದ ಮೇಲೆ? ದಿಸ್ ಆರ್ ಆಲ್ ನಾನ್ ಪ್ರಾಕ್ಟಿಕಲ್ ಸರ್. ಇಸ್ಲಾಮಿಕ್ ಕಂಟ್ರಿಗಳ ಹತ್ರ ಎನ್ರಿಚ್ಮೆಂಟ್ ಆಫ್ ಯುರೇನಿಯಂ ಇರಬಾರ್ದಂತ ಒಂದೇ ಉದ್ದೇಶದಿಂದ ಅಮೆರಿಕ ಇದು ಸ್ಟೆಪ್ಸ್ ಮಾಡ್ತಾ ಇದೆ. ದ ಟ್ರುತ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಅವ್ರು ಹೇಳೋದಲ್ಲ ಅನ್ಟ್ರುತ್ನೇ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ನೆನಪಿರ್ಬೋದು, 29, 30, 31ನಲ್ಲಿ ಆಸ್ಪಿಯಾನ್ನಲ್ಲಿ ಒಂದು ಯುರೇನಿಯಂ ಏನೋ ಅಲ್ಲಿ ಎನ್ರಿಚ್ಮೆಂಟ್ ಮಾಡ್ತಾ ಇದಾರಲ್ಲ, ಅಲ್ಲಿ ಅಟ್ಯಾಕ್ ಆದಾಗ ಒಂದು ಆರೆಂಜ್ ಕಲರ್ ಏನೋ ಸ್ಮೋಕ್ ಬಂತು, ಆಮೇಲೆ ಒಂದು ಮಶ್ರೂಮ್ ತರ ಕ್ಲೌಡ್ ಬಂತು. ಅದು ಆವಾಗ ಇರಾನಿಗೆ ತಿಳಿತು अमेरिका कैन डू एनीथिंग एंड दैट वाज ओनली ए ट्रेलर. अभी तो ट्रेलर दिखाया है, अमेरिका भी पिक्चर दिखाना बाकी होगा. युद्ध ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.